ಸುಮ್ಮನೆ ಸಂಸ್ಕೃತ ಕೇಳ್ಬಿಡ ನನ್ನ ಕೈ ಸುಮ್ಮನೆ ಇದ್ದು ಆದಾಗಿಲ್ಲ ಅವ್ರಿಗೆ ಬೆನ್ನಲ್ಲಿ ಮಾಡಿರಲಿಲ್ಲ ಹಿಂಗ್ ಮಾಡಿದ್ದಾರೆ ಬಟ್ ವಾಪಸ್ ಹಾಕೊಂಡು ಬರ್ತಿದ್ದಾರೆ ಸ್ಟ್ರಗಲ್ ಇಫ್ ಯು ಸ್ಟ್ರಗಲ್ ವಿಲ್ ಸ್ಟ್ರಗಲ್ ಯು ಅಂತ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾಮಕರಣಗೆ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಸೊ ಏನೇನು ಮಾಡ್ತಾ ಇದೀವಿ ಅಂತ ತೋರಿಸ್ತೀನಿ ರೀ. ಇಲ್ಲೆಲ್ಲ ಐಟಮ್ಸ್ ಎಲ್ಲ ತಗೊಂಡ್ಬಂದಿದ್ದಾರೆ. ನಾನು ಒಬ್ಬಳೇ ಇನ್ನೂ ಫ್ರೆಶ್ ಅಪ್ ಆಗಿರೋದು. ಟೌನ್ಗೆ ಹೋಗ್ಬೇಕು. ನನ್ಗೆ ಒಂದೇ ಒಂದು ಡಿಸಪಾಯಿಂಟ್ಮೆಂಟ್ ಅಂದರೆ ಬ್ಲೌಸ್ ಕ್ಲೀನಾಗಿ ಹೊಲ್ದಿಲ್ಲ, ಅದನ್ನು ಆಲ್ಟ್ರ್ ಮಾಡಿಸ್ಬೇಕು. ಸೊ ಇನ್ನೂ ತುಂಬ ಕೆಲಸ ಇದೆ ಟೌನಲ್ಲಿ. ಸೊ ಹೋಗಿ ಮಾಡ್ಕೊಂಡು ಬರೋಣ ಇಲ್ಲ. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ ನೋಡ್ತಾ ಇರಿ. ನಮ್ಮ ಅಕ್ಕ ಬಾವ ಜಗಳಾಡ್ತಾ ಇದಾರೆ, ತೋರಿಸ್ತೀನಿ ಬನ್ನಿ ಹೆಂಗ್ ಜಗಳಾಡ್ತಾ ಇದಾರೆ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನಾನು ಬಿಡಲ್ಲ. ನನ್ನ ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ನಂಗೆ ಬೈತಾ ಇದೆಯಾ? ಬೆಳಗ್ಗೆ ಸಂಸ್ಕೃತ ಕೇಳ್ಬಿಡ ನನ್ನ ಕೈ ಸುಮ್ಮನೆ ಇದ್ದು. ನನ್ ಗಾಡಿ ಸ್ಟಾರ್ಟ್ ಆಯ್ತು ಗೈಸ್, ಅದಂತೂ ನಂಗೆ ತುಂಬಾ ಖುಷಿ ಆಯ್ತು. ಆಗ್ತಾಯ್ತಾ? ಅಮ್ಮ ಅಜ್ಜಿನಂತ ಫೋನ್ ಕೊಡಲಿ. ಯೂಶಲಿ ಇಲ್ಲಿ ನಿಲ್ಲಿಸ್ತಾ ಇದ್ದು, ಬಟ್ ಇಲ್ಲಿ ಇಕ್ಕಿದ್ದಾರೆ ಅನ್ಬಿಟ್ಟು ನಿಲ್ಸಕ್ ಆಗ್ತಿಲ್ಲ ಇಲ್ಲಿ. ಸೊ ಇವಾಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ನಿಲ್ಸಿದ್ದಾರೆ ಇವಾಗ. ಲೆಟ್ಸ್ ಗೋ. ಹಾಡು ನೀನು ಕನಸು ಸಂಜೆ ನೀನು ನೀನಾದೆ ನೀನಾದೆ. ದೊಡ್ಡಬಳ್ಳಾಪುರಕ್ಕೆ ಹೋಗಕ್ಕೂ ಈ ರೇಂಜಿಗೆ ರೆಡಿ ಆಗ್ಬೇಕಾ ದೇವ್ಡ? ಗೈಸ್, ಇನ್ನು ನಾಳೆ ಹೆಂಗ್ ರೆಡಿ ಆಗ್ತಾಳೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲ ಅಷ್ಟೇ ಅಷ್ಟೇ. ದೊಡ್ಡಬಳ್ಳಾಪುರ ರೀಚ್ ಆಗಿ ಹೋಗೋಣ ಬನ್ನಿ. ನಿದ್ದೆ ಬರ್ತಾ ಇದ್ಯಾ? ಹ್ಞೂ ನಾವೇನು ಮಾತಾಡಲ್ಲ ನಿದ್ದೆ ಮಾಡ್ಬೇಕಾದ್ರೆ. ಅಯ್ಯಪ್ಪ, ಎಷ್ಟು ಇರಿಟೇಷನ್ ಆಗ್ತಾ ಇದೆ ಅಂದ್ರೆ ನನ್ಗದು. ನಾನು ಹೇಳಿರೋ ಡಿಸೈನೇ ಒಂದು, ಅವಳು ಮಾಡಿರೋದೇ ಒಂದು. ಇವಾಗ ನಾನು ಹೇಳಿರೋ ತರ ಡಿಸೈನ್ ಬೇಕು. ನೋಡೋಣ ಏನ್ ಹೇಳ್ತಾಳೆ ಅಂತ. ಆಯ್ತು ಗೈಸ್, ಫೈನಲಿ ಆಲ್ಟ್ರೇಷನ್ಗೆ ಕೊಟ್ಟಿದ್ದಾಯ್ತು. ಮಿಸ್ಟೇಕ್ ನಂದಲ್ಲ ಗೈಸ್, ಮೆಜರ್ಮೆಂಟ್ ತಗೊಳ್ಳೋದು ಮಿಸ್ಟೇಕ್ ಇಳ್ದೆ ಗೈಸ್. ಆಕ್ಚುಲಿ ಏನ್ ಗೊತ್ತಾ, ಇವಳಿಗೆ ಆಪರೇಷನ್ ಸರ್ಜರಿ ಆದಾಗಿಂದ ಹಚ್ಕೊಂಡು ಆಕ್ಚುಲಿ ಏನ್ ಗೊತ್ತಾ, ಏನು ಕೇಳಿ, ಆಕ್ಚುಲಿ ಸರ್ಜರಿ ಆದಾಗಿಂದ ಅವಳಿಗೆ ಬೆನ್ನಲ್ಲಿ ಮಾಡಿರಲಿಲ್ಲ, ಸರ್ಜರಿ ಹಿಂಗ್ ಮಾಡಿದ್ದಾರೆ ಬಟ್ ವಾಪಸ್ ಹಾಕೊಂಡು ಬರ್ತಿದ್ದಾರೆ. ಗೈಸ್ ಇಲ್ಲ ಗೈಸ್, ನಾನು ಹೇಳಿದ್ದೆ ನಿನಗೆ, ನಾನು ಹೇಳಿದ್ದೆ ಒಂದ್ ಮೆಜರ್ಮೆಂಟ್, ಅವ್ರು ಹಾಕೊಂಡಿರೋದೇ ಒಂದ್ ಮೆಜರ್ಮೆಂಟ್, ನಂಗೆ ಗೊತ್ತಿಲ್ಲ. ಅಮ್ಮ ಯಾಕೆ ಫ್ಯಾನ್ ಕೆಟ್ಟೋಯ್ತಾ? ಸವಿತಾ ಕಾಕ ಏನಂತ ಸೇವ್ ಮಾಡ್ಕೊಂಡಿದೀರ ತೋರ್ಸ್ರಿ. ಸವಿತಾ ಕಾಕ ನಮ್ಮ ಅಮ್ಮನ ಹೆಸರು ಹೆಂಗ್ ಸೇವ್ ಮಾಡ್ಕೊಂಡಿದ್ದಾರೆ. ಇವ್ನು ನೋಡಿ ಇಲ್ಲೇ ಕುತ್ಕೊಂಡ್ಬಿಡ್ತಾ ಇದ್ದಾನೆ. ಬಾ ಮಗ್ನೆ, ನಿದ್ದೆ ಬರ್ತಾ ಇದ್ದ ನಿಂಗೆ? ಪಾಪ. ಅನೀಶ್ಗೆ ಬಟ್ಟೆ ತಗೋಬೇಕಂತ ಬಂದಿದ್ದೀವಿ ಗೈಸ್. ಚಿನ್ನು ನಡಿ ಮಗ್ನೆ, ಮೇಲೆ ನಡಿ, ನಿಂಗೆ ಮೇಲೆ ಇದಾವ, ನಿಂಗೆ ಮೇಲೆ ನಡಿ. ಮೇಲೆ ಇದ್ದಾವಂತೆ. ಯಾವ ತರ ತಗೊಂತ್ಯಾ?
ನೀನು ಸೂಟು ಅವರು ಸೂಟು. ಸೂಪರ್ ಅನಿಶು. ಬಂದರು ಬಂದರು ಬಾವ ಬಂದರು. ಕ್ಲೋಸ್ ಆಗಿರುತ್ತೆ ಮಸಾಲೆ ದೋಸೆ ಎಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ಹೋಟ್ಲಿತ್ತು ಅಂದ್ಬಿಟ್ಟು ತಿನ್ನೋಕೆ ಅಂತ ಬಂದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮನೂ ವಿಡಿಯೋ ಕಾಲ್ ಮಾಡಿದ್ರು ಪಾಪನ್ ತೋರ್ಸೋಕ್ಕೆ ಅಂತ. ಆಟ ಆಡ್ತಾ ಇದ್ದ ಅವನು. ಸೊ ನಮ್ಮ ಅನೀಶ್ಗೆ ಸ್ಲಿಪ್ಪರ್ಸ್ ಮತ್ತು ಶೂಸ್ ಬೇಕಾಗಿತ್ತು ಅಂದ್ಬಿಟ್ಟು ಚಪ್ಪಲಿ ಅಂಗಡಿಗೆ ಬಂದಿದ್ದೀವಿ ಇವಾಗ. ಸೊ ಅವನಿಗೆ ಒಂದು ಪೇರ್ ಶೂಸ್ ಮತ್ತು ಸ್ಲಿಪ್ಪರ್ಸ್ ತೊಗೊಂಡು ನಮ್ಮ ಬಾವಾಗೂ ಒಂದು ಪೇರ್ ಸ್ಲಿಪ್ಪರ್ಸ್ನ ತೊಗೊಂಡ್ರು ಫಂಕ್ಷನ್ಸ್ಗೆ ಅಂತ. ಅಲ್ಲಿ ತೊಗೊಂಡು ನೆಕ್ಸ್ಟ್ ಟಿಶ್ಯೂ ಪೇಪರ್ಸ್ ಮತ್ತು ಲಾಡು ಕವರ್ಸ್ ಅವೆಲ್ಲ ಬೇಕು ಅಂತ ಹೇಳಿದ್ರು ನಮ್ಮಮ್ಮ ಫೋನ್ ಮಾಡಿಬಿಟ್ಟು. ಸೊ ಅದನ್ನು ತೊಗೊಂಡು ಬಂದ್ವಿ. ಇಂಡಿಯಾದಲ್ಲಿ ಇರೋದೇ ಜನ ಲಾಡು ಕವರ್ಸ್ ಕವರ್ಸ್ ತಗೋಬರ್ತಾ ಇದಾರೆ. ಬಾಳೆಹಣ್ಣು ತೆಂಗಿನಕಾಯಿ ತಗೊಂತೀಯ ನೋಡಿ ಗೈಸ್. ಲೇ ಅನಿ ಅಲ್ಲಿ ಎತ್ತಬಾರ್ದು, ಬೈತಾರ ಅಂಕಲ್. 60 ಹೇಳ್ತಾರೆ, 50 ಅಂದ್ರೆ ಗ್ಯಾರಂಟಿ ಇರ್ತದೆ. ಶಿವ ಹಾಕಿಲ್ವಾ ಅವ್ನಿಗೇನು ಓಟಾಡಕ್ ಬರಲ್ವಾ? ಹಲೋ ಎಷ್ಟಿರುತ್ತಂತೆ ಒಂದ್ರಲ್ಲಿ? ಪ್ರೀತಿ ಗೈಸ್ ನೆಕ್ಸ್ಟ್ ನಾವಿಲ್ಲಿ ಜ್ಯುವೆಲ್ಲರೀಸ್ ನೋಡೋಣ ಅಂತ ಬುಕ್ ಪ್ಯಾಲೇಸ್ ಎಂಟ್ರೆನ್ಸಲ್ಲೇ ಇರೋವಂಥ ಅಂಗಡಿಗೆ ಬಂದಿದ್ದೀವಿ. ಸೊ ಇಲ್ಲಂತೂ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ. ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತೀರಾ ಅದೇ ಥರ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ. ಆ್ಯಂಡ್ ಆಲ್ಸೋ ಇವರು ಬ್ಯಾಂಗಲ್ಸ್ ಕೂಡ ಕಸ್ಟಮೈಸೇಷನ್ ಮಾಡಿಕೊಡ್ತಾರೆ. ಆಫರ್ಡಬಲ್ ಪ್ರೈಸಲ್ಲಿ ನಿಮಗೆ ಜ್ಯುವೆಲ್ಲರೀಸ್ ಇಲ್ಲಿ ಸಿಗುತ್ತೆ. ಸೊ ಈ ಅಂಗಡಿ ಹೆಸರು ಬಂದ್ಬಿಟ್ಟು AR ಬ್ಯಾಂಗಲ್ಸ್ ಆ್ಯಂಡ್ ಫ್ಯಾನ್ಸಿ ಸ್ಟೋರ್ ಅಂತ ಬುಕ್ ಪ್ಯಾಲೇಸ್ ರೋಡ್ ಎಂಟ್ರೆನ್ಸಲ್ಲೇ ಇದೆ ದೊಡ್ಡಬಳ್ಳಾಪುರದಲ್ಲಿ. ಸೊ ನೀವು ಯಾವ ಥರ ಕಲೆಕ್ಷನ್ಸ್ ಬೇಕು ನೀವು ನೋಡ್ತಾ ಇರ್ಬೋದು. ಇವಾಗ ಸಕ್ಕತ್ತಾಗಿ ಕಾಣಿಸ್ತಿದೆ ಮಾತ್ರ. ಬ್ಯಾಂಗಲ್ಸ್ ನೋಡ್ತಾ ಇರ್ಬೋದು. ನನ್ನ ಬ್ಯಾಂಗಲ್ಸ್ ಎಲ್ಲಾನು ತಗೋಬೇಕು ಅನಿಸ್ತಾ ಇತ್ತು. ಸೊ ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸ್ ಮಾತ್ರ. ಮತ್ತು ನಿಮ್ಗೆ ಯಾವ ಔಟ್ಫಿಟ್ ತೋರಿಸ್ತೀರಾ ಆ ಔಟ್ಫಿಟ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ನಿಮಗೆ ಬ್ಯಾಂಗಲ್ಸ್ನ ಕಸ್ಟಮೈಸೇಷನ್ ಮಾಡಿ ಕೊಡ್ತಾರೆ. ನೀವೇನಾದರೂ ದೊಡ್ಡಬಳ್ಳಾಪುರದಲ್ಲಿದ್ದು ಒಳ್ಳೆ ಜ್ಯುವೆಲ್ರಿ ಮತ್ತು ಬ್ಯಾಂಗಲ್ಸ್ ಕಲೆಕ್ಷನ್ಸ್ಗಾಗಿ ಹುಡುಕ್ತಾ ಇದ್ದರೆ ಈ ಶಾಪ್ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಯಾಕೆ ತಡ ಮಾಡ್ತಾ ಇದ್ದೀರಾ, ಬೇಗ ಬೇಗ ಶಾಪ್ನ ವಿಸಿಟ್ ಮಾಡಿ ನಿಮಗೆ ಇಷ್ಟ ಆಗುವಂಥ ಜ್ಯುವೆಲ್ರೀಸ್ನ ಪರ್ಚೇಸ್ ಮಾಡಿ. ನಾನು ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ ಮಾಡ್ತಾ ಇಲ್ಲ ಇಲ್ಲಿ. ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾನೆಸ್ಟಾಗಿ. ಸೊ ಯಾರಿಗಾದ್ರೂ ಬೇಕಂದರೆ ಶಾಪ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಜ್ಯುವೆಲ್ರೀಸ್ ಎಲ್ಲ ತೊಗೊಂಡು ನಮ್ಮಮ್ಮ ಬಾಳೆಗೊನೆ ತೊಗೊಂಬನ್ನಿ ಅಂತ ಹೇಳಿದ್ರು ಒಂದು. ಸೊ ಅಲ್ಲಿಂದ ಒಂದು ಬಾಳೆಗೊನೆನ ತೊಗೊಂಡು ಡಿಕ್ಕಿಗೆ ಹಾಕ್ಕೊಂಡು ಎಲ್ಲಾದರೂ ಕೋವಾ ಸಿಗುತ್ತಾ ಅಂತ ಹುಡ್ಕೊಂಡು ಹೋದ್ವಿ. ಸೊ ನಿನ್ನೆ ಐಟಮ್ಸ್ ಹಾಕಿದಾಗ ಮರ್ತು ಬಿಟ್ಟಿದ್ದಾರೆ ಅದನ್ನು ಹಾಕ್ಸೋದು. ಇವಳಿಗೆ ಅವ್ರ ಮಗನ್ ಚಿಂತೆ. ಅವ್ನು ಹಾಲು ಕುಡಿಯಲ್ಲ, ಅವ್ನು ಊಟ ಮಾಡಲ್ಲ ಅನ್ನೋ ಚಿಂತೆ ಗೈಸ್ ಇವಳಿಗೆ. ಬಂದಾಗಿಂದ ಒಂದ್ 20 ಸಲ ಫೋನ್ ಮಾಡೋಣ ನಮ್ಮ ಅಮ್ಮಂಗೆ ಏನಿಲ್ಲ ಅಂದ್ರು. ಮಗ ಏನ್ ಮಾಡ್ತಾನೆ, ಮಗ ಸೊಂಟ ಎಲ್ಲ ನೋಯ್ತಾ ಇತ್ತು. ಹಲೋ ಅಮ್ಮ ಏನ್ ಮಾಡ್ತಾನೆ? ಇವಳೇ ಇರಲ್ಲ. ಅವ್ರ ಅಮ್ಮ ಇದ್ರು ಮೂಸು ನೋಡಲ್ಲ ಅವನು. ಹಾಕ್ಸಿದ್ರ ಪೆಟ್ರೋಲು? ಆಫಾ? ಎಷ್ಟು ಕೊಡ್ತೇವೆ ಮೈಲೇಜ್? ಎಲ್ಲಿದೆ ಜೂನಿಯರ್ ಕಾಲೇಜ್? ಇಲ್ಲ ಇವಾಗ ಬಂದ್ವಲ್ಲ ಅದೇ. ಅಲ್ಲೊಂದು ಅಂಗಡಿ ಐತೆ ಇನ್ನೊಂದು.
ದೊಡ್ಡ ಅಂಗಡಿ ಇಷ್ಟು ದೊಡ್ಡ ಅಂಗಡಿ ಸ್ಟಾರ್ಟಿಂಗ್ ಅಂದ್ರೆ ಹೆಂಗೆ ಅಲ್ಲಿ ಇರುತ್ತೆ ಹೆಂಗೋ ಕನ್ಫರ್ಮ್ ಇರಲ್ಲ ಫೋನ್ ಮಾಡಿ ಕನ್ಫರ್ಮ್ ಮಾಡಿ ಆರ್ಡರ್ ಕೊಡ್ಬೇಕಿತ್ತು ಇವರು ಕೊಟ್ಟಿಲ್ಲ ಸೊ ಸಿಗ್ತಾ ಇಲ್ಲ ಅನೀಶು ಏನ್ಕೆ ಇದು ವಾಟರ್ ಸಿಕ್ಕಿಲ್ಲ ವಾಟರ್ ಕೊಟ್ಟಿಲ್ಲ ವಾಟರ್ ಅಲ್ಲ ಕೋವಾ ಕೋವಾ ಹೇಳಿದ್ದು ವಾಟರ್ ಕೇಳ ಉಂಟು ಅನಿತ್ ಕೊಟ್ಟೆ ನೋಡ್ರಿ ಅಮ್ಮ ಇಲ್ಲಿ ಟಿವಿ ಕಮೆಂಟ್ ಮಾಡಿದ್ರಲ್ಲ ಅವರೇ ಫೋನ್ ಮಾಡಿದ್ರು ಹೌದಾ ಅವರು ಮೊಸರು ತಗೊಳ್ತಾ ಇದಾರೆ ಇವಾಗ ತುಂಬಾ ಹೊಟ್ಟೆ ಹಸಿತಾ ಇದೆ ಅಲ್ಲಿ ರೈಸ್ ತಿನ್ನಕ್ಕಾಗಿಲ್ಲ ಇದಾದ್ರೆ ತಿಂತೀನಿ ನಾನು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಮಮಸ್ ತಿಂದಿದ್ದೀರಾ ತಗೋನಿ ಬಿಸಿ ಐತೆ ಬಿಸ್ಕೆಟ್ ತಿಂದು ಏನ್ ತಿಂತೀಯಾ ಹೋಗ್ ತಿನ್ಬಿಡು ಹೋಗು ನೀವು ತಿನ್ನೋದ ಶ್ರಾವಣದಲ್ಲಿ ಈ ಸಲ ಯಾಕೆ ಬೇಡ ಅಂತ ಈ ಸಲ ಮಾತ್ರ ಗಿಫ್ಟ್ ಆಗಿ ನಮ್ಗೆ ಸ್ಕೂಲ್ ಡೇ ಅಲ್ಲಿ ಅದು ಓದನ ಅಂತ ಯಾವತ್ತು ತಿಂದು ಅನ್ಕೊಂತ ಇದೀನಿ ಆಗ್ತಾ ಇಲ್ಲ ಈ ಶ್ರಾವಣದಲ್ಲಿ ಓದನ ಅಂತ ಶುರು ಮಾಡ್ಕೊಂಡ್ರೆ ಅದು ಆಗ್ಲಿಲ್ಲ ಓದು ಮಂಡೇ ಹೋಗ್ತಿಲ್ಲ ಸ್ಟಾರ್ಟ್ ಮಾಡ್ಬಿಡು ಕನ್ನಡದಲ್ಲಿ ಇಲ್ವಾ ಸಂಸ್ಕೃತದಲ್ಲಿ ಐತಾ ಇಲ್ಲ ಕನ್ನಡನೇ ಮತ್ತೆ ಸಂಸ್ಕೃತದಲ್ಲಿ ಇದು ಶ್ಲೋಕಗಳು ಅದಕ್ಕೆ ಅರ್ಥನೇ ಕೆಳಗಡೆ ಕೊಟ್ಟಿದ್ದಾರೆ ಭಗವದ್ಗೀತೆ ಕೇಳು ಭಗವದ್ಗೀತೆನ ಕೇಳು kuku.fm ಎಂತದ ಕೂಕು ಕೂಕು kuku.fm ನಾವ್ ಯಾಕೆ ಪ್ರಮೋಷನ್ ಮಾಡ್ತಾ ಇದೀವಿ ಬಾರಿ ನಮ್ಮ ಚಾನಲ್ ಏನ್ ನೋಡ್ತಾರೆ ಪ್ರಮೋಷನ್ ಮ್ಯಾಕ್ಸಿಮಮ್ ವ್ಯೂಸ್ ಎಷ್ಟು ಯಾವ ವಿಡಿಯೋಗೆ 6 ತಿಂಗಳ ಮಾಡ್ದಿರೋ ಕೆಲ್ಸನೇ ಇಲ್ಲ ಇವಳು ಬಟ್ ಹೆವಿ ಕೆಲಸ ಅಲ್ಲ ಬೈದೇ ಇರೋ ಬೈಗಳೇ ಇಲ್ಲ ಯಾರ್ಗೆ ಅವಳು ನೀನ್ ಮಾಡ್ದೇ ಇರೋ ಕೆಲ್ಸ ಇಲ್ಲ ಒಯ್ದಿರೋ ಬೈಗುಳ ಇಲ್ಲ ಕರೆಕ್ಟ್ ನನಗ್ ಬರ್ದೇ ಇರೋ ಕಾಯಿಲೆ ಇಲ್ಲ ಸಿಂಕಾಯ್ತು ಇದು ಗೈಸ್ ಇವರಿಬ್ರು ಲವ್ ಸ್ಟೋರಿ ಬ್ಲಾಗ್ ಬೇಕಂದ್ರೆ ಕೇಳಿ ಗೈಸ್ ಒಂದಿನ ಕೂರ್ಸಿ ಮಾಡ್ತಾರೆ ಲವ್ ಸ್ಟೋರಿನ ಈ ವಿಡಿಯೋಗೆ 1000 ಲೈಕ್ಸ್ ಬಂದ್ರೆ ಇವ್ರದ್ದು ಅಟ್ಲೀಸ್ಟ್ ಒಂದ್ 5,000 ಇಲ್ಲ 10,000 ವ್ಯೂಸ್ ಬಂದ್ರೆ ಇವರಿಬ್ರು ಲವ್ ಸ್ಟೋರಿ ಕೇಳಿಸ್ತೀನಿ ಮತ್ತೆ ಮ್ಯಾರೇಜ್ ಸ್ಟೋರಿ ಕೇಳಿಸ್ತೀನಿ ಆಮೇಲೆ ಮ್ಯಾರೇಜ್ ಆದ್ಮೇಲೆ ಸ್ಟೋರಿ ಏನಾಯ್ತು ಅದು ಮಗು ಆಗೋವರೆಗೂ ಬೇಡ ಅದೆಲ್ಲ ಥ್ರಿಲ್ಲಿಂಗ್ ಆಗಿದೆ ಅದನ್ನ ಕೇಳಿಂಗೆ ಅಂದ್ರೆ ಡೋಂಟ್ ಸ್ಟ್ರಗಲ್ ದ ಸ್ಟ್ರಗಲ್ ಇಫ್ ಯು ಸ್ಟ್ರಗಲ್ ದ ಸ್ಟ್ರಗಲ್ ಸ್ಟ್ರಗಲ್ ವಿಲ್ ಸ್ಟ್ರಗಲ್ ಯು ಅಂತ ಮಾಡೋಣ 1K ವ್ಯೂಸ್ ಹೋಗ್ಲಿ ಆಮೇಲೆ ಲೈಕ್ಸ್ ಅಷ್ಟೇ ಪ್ರತಿ ವ್ಲಾಗಲ್ಲೇ ಹೇಳ್ತಾನೆ ಇರ್ತೀನಿ ಇವರಿಬ್ರು ತಲೆ ಕೆಡಿಸ್ಕೊಬೇಡಿ ಈ ವ್ಲಾಗ್ ಬರಕ್ಕೆ ಒಂದು ತಿಂಗಳಾಗುತ್ತೆ ಯೋಚನೆ ಮಾಡಿ ಬಂದ್ಮೇಲೆ ಇಲ್ಲ ಗೈಸ್ ಇನ್ನೊಂದು 2-3 ದಿನದಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್ ಅಯ್ಯಪ್ಪ ಹೆಂಗ್ ಎತ್ಕೊಂಡು ಓಡ್ತಾವಳು ನೋಡೋಳು ನಮ್ಮ ಅಜ್ಜಿ ಬಂತು ಗೈಸ್ ಇವಾಗ ಮನೆಗೆ ಬಂದ್ವಿ ನಾವು ಓಡ್ಕೊಂಬಲ್ಲು ಪಾಪ ನಾಳೆ ಕುಡಿತಾ ಇಲ್ಲ ಚಿನ್ನಿ ಫೋಟೋ ಹಿಡಿತಾರೆ ಅಂತ ನಿಂಗೂ ಗೊತ್ತು ಕಳ್ಳ ಮಗ ಇಲ್ಲ ನೋಡು ಮಗ ಆಂಟಿ ಅವ್ರು ಬಂದಿಲ್ಲ
ಆಂಟಿಯವ್ರು ಇವಾಗ ಓಡ್ಬೋತಾರೆ ಅದನ್ನ. ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.